ನೋಡಿ, ತಮ್ಮು ಕೊಡುವಂಥ ಇದು ಯಾವುದೇ ಬ್ಯಾಂಕಲ್ಲಿ ಆಗಲಿ, ನೀವು ಯಾವುದೇ ಪ್ರೈವೇಟ್ ಬ್ಯಾಂಕಿಗೆ ಹೋಗಿ, ಯಾವುದೇ ಬ್ಯಾಂಕಿಗೆ ಹೋಗಿ, ಅಲ್ಲಿ ಕೂಡ ತಮ್ಮು ಕೊಡುವಂಥ ಇದು ಇಲ್ಲ. ಯಾಕಂದರೆ ಎಲ್ಲ ನಮ್ಮ ಸೈನಲ್ಲಿರೋದು. ಇವರು ಏನು ಮಾಡಿದ್ದಾರೆ ಅಂದರೆ ಎಲ್ಲದಕ್ಕೆ ತಮ್ಮ ಯೂಸ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಯೋಜನೆಯವರು ಈಗ ತಮ್ಮ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಇದನ್ನು ಬಹಿಷ್ಕರಿಸಬೇಕು. ಇದಕ್ಕೋಸ್ಕರ ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ, ಇದನ್ನು ನಾವು ಮುಂದೊಂದು ದಿವಸ ಇದಕ್ಕೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡುವ. ಎಲ್ಲರೂ ಯಾರೇ ಇರಲಿ, ನಿಮ್ಮ ಸಂಬಂಧಪಟ್ಟ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೆ ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿ. ನೋಡಿ, ಅದು ಯಾವುದೇ ಕಾರಣಕ್ಕೆ ಅದು ಮೊಬೈಲಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಪ್ರೈವೇಟ್ ಇದ್ದ ಕಾರಣ ಅದಕ್ಕೆ ಮತ್ತು ಇದಕ್ಕೆ ಯಾವುದೇ ಲಿಂಕ್ ಇಲ್ಲ. ಇವರು ನೋಡಿ ನಮ್ಮನ್ನು ಎಲ್ಲಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಎಷ್ಟು ಮುಗ್ಧರಾಗಿದ್ದೇವೆ ಅಂತ ಹೇಳಿದರೆ ನೋಡಿ, ನಾವು ಎಲ್ಲದಕ್ಕೆ ತಮ್ಮು ಕೊಡ್ತಾ ಇದ್ದೇವೆ. ತಮ್ಮು ಕಾನೂನು ಪ್ರಕಾರ ಇದು ಬಾಹಿರ, ನಾವು ಯಾವುದಕ್ಕೂ ತಮ್ಮು ಕೊಡಬಾರ್ದು. ಇದೀಗ ಇವರು ಫೋರ್ಜರಲ್ಲಿ ತಮ್ಮು ಇದು ಮಾಡ್ತಾ ಇದ್ದಾರೆ. ಈ ತಮ್ಮು ಮತ್ತು ನೀವು ಆಧಾರ್ ಕಾರ್ಡ್ ಕೊಟ್ಟರೆ, ನಿಮ್ಮ ಯಾವ ಬ್ಯಾಂಕಿನಲ್ಲಿ ನೀವು ಎಷ್ಟು ಹಣ ಇದ್ದರೂ ಕೂಡ ಅದರಿಂದ ಆ ಹಣವನ್ನು ಎಲ್ಲ ಅವರು ದೋಚುವಂಥ ಇದಿದೆ. ಇದಕ್ಕೋಸ್ಕರ ನಾವು ಎಲ್ಲರೀಗ ಇನ್ನೊಂದು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಯಾಕಂದರೆ ನನಗೆ ಒಂದು ಅಧಿಕಾರಿಯವರು ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಇದರ ಬಗ್ಗೆ ನಾವು ಎಲ್ಲರೀಗ ಇನ್ನು ಮುಂದೆ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಕಾರಣಕ್ಕೆ ಎಲ್ಲಿ ಕೂಡ ನಾವು ತಮ್ಮು ಕೊಡುವಂಥ ಇದು ಇಲ್ಲ, ಕಾನೂನಿಗೆ ಬಾಹಿರ ಇದು. ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಂತೆ ಇದಕ್ಕೆ ನಾವು ತಮ್ಮು ಕೊಡುವಂಥದ್ದು ಇಲ್ಲ. ಯಾಕಂದರೆ ಒಂದು ತಮ್ಮು ಕೊಟ್ಟರೆ, ತಮ್ಮು ಮತ್ತು ನೀವು ಆಧಾರ್ ಕಾರ್ಡ್ ಕೊಟ್ಟರೆ, ಈ ಎರಡರಲ್ಲಿ ನಮ್ಮ ಎಲ್ಲಿ ಎಷ್ಟು ಅಕೌಂಟ್ ಉಂಟಾ ಆ ಅಕೌಂಟನ್ನು ಅವರು ಮಿಸ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈಗಾಗಲೇ ಸಾಧಾರಣ ಇವರು ಒಂದು ಧರ್ಮಸ್ಥಳ ಯೋಜನೆ ಸಂಘದ ಸದಸ್ಯರ ಹತ್ರ 7 ಜನ ಸದಸ್ಯರ ಹತ್ರ ಇವರು ತಮ್ಮ ಹಾಕಿಸ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ, ಈಗ ಮಾಡಿದಂಥ ಅಕೌಂಟಲ್ಲಿ ತಮ್ಮು ಮತ್ತು ಇದರಿಂದ ಅವರು ಇದನ್ನು ಅವರಿಗೆ ಏನು ಬೇಕಾದರೆ ಮಾಡ್ಬೋದು. ಅದನ್ನು ಬೇಡ, ಈಗ ಯಾರಿಗೆ ನಾವು ತಮ್ಮು ಕೊಡ್ತೇವೋ ಆ ಸಾಫ್ಟ್ವೇರಲ್ಲಿ ಅವ್ರದ್ದು ತಮ್ಮು ಇದು ಫೀಡ್ ಆಗಿರ್ತದೆ. ಮತ್ತು ನಮ್ಮ ಆಧಾರ್ ಕಾರ್ಡ್, ನಮ್ಮ ಎಷ್ಟು ಬ್ಯಾಂಕಲ್ಲಿ ಏನೆಲ್ಲ ಖಾತೆ ಉಂಟ ಅದನ್ನೆಲ್ಲ ಅವರು ಮಿಸ್ಯೂಸ್ ಮಾಡ್ತಾರೆ. ಇದಕ್ಕೋಸ್ಕರ ನಾವು ಇನ್ನೊಂದು ದೊಡ್ಡ ಒಂದು ಹೋರಾಟ ಮಾಡಲಿಕ್ಕೋಸ್ಕರ ಇದಕ್ಕೆ ಎಲ್ಲರೂ, ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತ ನಮ್ಮ ನಾಗರಿಕರು ಎಲ್ಲರೂ ಇದಕ್ಕೆ ಎಚ್ಚೆತ್ತುಕೊಳ್ಳಬೇಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ಯಾರೂ ಕೂಡ ಯಾವುದೇ ಕಾರಣಕ್ಕೆ ಸಂಘದಲ್ಲಿ ಹಣ ಕಟ್ಟುವವರಾಗಲಿ ಹಣ ಕಟ್ಟದಿರುವವರಾಗಲಿ ಯಾವುದೇ ಕಾರಣಕ್ಕೆ ನಾವು ಯಾವತ್ತೂ ತಮ್ಮು ಕೊಡುವುದನ್ನು ನಿಲ್ಲಿಸಿ. ಇದು ನಾಳೆ ನೀವು ಸಂಘ ಬಿಟ್ಟರೂ ಕೂಡ, ನೀವು ಸಂಘ ಬಿಟ್ಟು ನಿಮ್ಮದು ಕ್ಲಿಯರೆನ್ಸ್ ಆಗಿ ಬರ್ತದಲ್ಲ ಆಮೇಲೆ ಕೂಡ, ಯಾಕಂತ ಹೇಳಿದ್ರೆ ಅವರು 20 ಕೋಟಿಯ ಒಂದು ಪ್ರಾಡಕ್ಟ್ ಅವರ ಹತ್ರ ರೆಡಿ ಮಾಡಿಟ್ಟಿದ್ದಾರೆ. 20 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ಸೆಲೆಕ್ಟ್ ಪ್ರಾಡಕ್ಟ್ ಇದೊಂದು ರೆಡಿ ಮಾಡಿದ್ದಾರೆ. ಅದರಲ್ಲಿ ನಾವು ಮಾಡಿದಂಥ ಎಲ್ಲ ಇದು ಅಲ್ಲಿ ಫೀಡ್ ಆಗಿದೆ. ಇದಕ್ಕೋಸ್ಕರ ಇದಕ್ಕೆ ನಾವು ಎಲ್ಲರೂ ಎಚ್ಚೆತ್ತುಕೊಳ್ಳಿ. ನಿಮ್ಮ ಸೈಡ್, ನಿಮ್ಮ ಮನೆಯ ಅಕ್ಕಪಕ್ಕ ಎಷ್ಟು ದೊಡ್ಡವರಾಗಿರಲಿ ಅವರ ಹತ್ರ ಈ ಮಾಹಿತಿ ಒಂದು ಕೊಟ್ಟು ಬಿಡಿ. ಯಾಕಂತ ಹೇಳಿದರೆ ಅವರು ಹೇಳ್ತಾರೆ ಈಗ ನಮಗೆ ತೊಂದರೆ ಅಂತ. ಇದು ಯಾರೆಲ್ಲ ಈ ಸಂಘದ ಸದಸ್ಯರಾಗಿದ್ದಾರಾ, ಪ್ರಬಂಧಕ ಆಗಿರ್ಬೋದು, ಸಂಯೋಜಕ ಆಗಿರ್ಬೋದು, ಕೋಶಾಧಿಕಾರಿ ಆಗಿರ್ಬೋದು, ಎಷ್ಟು ದೊಡ್ಡವರೇ ಬೇಕಾದರೆ ಬರೀ ಉಳಿತಾಯ ಕಟ್ಟಿದವರೇ ಆಗಿರಲಿ, ನಾವು ತಮ್ಮು ಕೊಡ್ತಾ ಇದ್ದೇವೆ. ಅವರು ಇದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿ ನಾನು ನಿಮ್ಮ ಹತ್ರ ವಿನಂತಿಸ್ತಾ ಇದ್ದೇನೆ. ಮುಂದೆ ಒಂದು ದಿವಸ ದೊಡ್ಡ ಗಂಡಾಂತರವೇ ಕಾದಿದೆ ಎಲ್ಲರಿಗೂ ಕೂಡ, ನನಗೊಬ್ಬರಿಗೆ, ಎಲ್ಲರಿಗೆ, ಎಷ್ಟು ಜನ ಸದಸ್ಯರು ಎಲ್ಲರಿಗೂ ಕೂಡ ಕಾದಿದೆ.